ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಚೆಲ್ವಿ, ವೆಂಕಿ ಬೋ ಖುಷಿಯಾಗಿದ್ದಂಗದಾನೆ. ಇರಕ್ಕಿಲ್ವಾ ಮತ್ತೆ? ತಂಗಿ ಮನೆಗೆ ಹೋಯ್ತೀನಿ ಅಂತ ಸಾನೇ ಖುಷಿಯಾಗವನೆ. ಅವನ್ ಖುಷಿಯಾಗವನೆ ಅಂತ ಹೇಳಿ ನೀನ್ ಯಾಕೆ ಮುಖ ಗಂಟ ಹಾಕೊಂಡಿದೀಯೇ? ಖುಷಿಯಾಗಿ ಕಳಿಸ್ಕೊಡ್ಬಾರ್ದೆ? ವಾ, ನೀನೇನೋ ನನ್ನ ಮುಖ ನೋಡ್ಕೊಂಡು ಹೇಳೋದು ನೋಡು. ನಾನೇನು ಮುಖ ಗಂಟ ಹಾಕೊಂಡಿಲ್ಲ. ಅಲ್ಲ ಕಣವ, ನಾನು ನಿನ್ನ ನೋಡದೆ ಇರ್ಬೋದು, ಆದ್ರೆ ನೀನ್ ಮಾತಾಡೋ ಮಾತನಾಗೆ ನೀನ್ ಮುಖ ಗಂಟ ಹಾಕೊಂಡಿದೀಯ ಅಂತ ನಾನು ಹೇಳ್ಬಿಡ್ತೀನಿ. ನೀನ್ ಹಿಂಗ್ ಬೇಜಾರು ಮಾಡ್ಕೊಳ್ಳೋ ಬದಲು ನಾನು ಬರ್ತೀನಿ ಜೊತೆಗೆ ಹೋಗೋಣ ಅಂತ ಹೇಳೋದಲ್ವೇ? ಅವ್ರೇನ್ ಕರ್ಕೊಂಡು ಹೋಗಲ್ಲ ಅಂತಾನೆ. ನಾನು ಬರ್ತೀನಿ ಕರ್ಕೊಂಡು ಹೋಗು ಅಂತ ನಾನು ಹೆಂಗೆ ಕೇಳಕ್ಕಾಯ್ತದೆ? ಅದು ಅವನಿಗೆ ಅನಿಸ್ಬೇಕು ಇವಳನ್ನು ಕರ್ಕೊಂಡು ಹೋಗ್ಬೇಕು ಅಂತ. ಅವ್ನಿಗೆ ಅನ್ಸಿಲ್ವಲ್ಲ, ಬಿಡು, ನಾನು ಯಾಕೆ ಕೇಳಲಿ? ತಂಗಿ ನೋಡೋ ಖುಷಿನಾಗೆ ನನ್ನ ನೆನಪೇ ಇಲ್ಲ ಅವನಿಗೆ. ಚಿಕ್ಕ ಮಗು ತರ ಕೋಪ ಮಾಡ್ಕತೀಯ ನೋಡು. ಅದೇನ್ ಬೇರೆಯವ್ರ ಮನೆಯೇ? ಅವನ್ ತಂಗಿ ಮನೆನೇ ಅಂದ್ರೆ ನಿನ್ ನಾದ್ನಿ ಮನೆ ಕಣವ. ಬೆಂಕಿಗೆ ಹೇಳು ನಾನು ಬರ್ತೀನಿ ಅಂತ, ಅವನಿನ್ನ ಕರ್ಕೊಂಡು ಹೋಯ್ತಾನೆ. ಏನು ಬೇಕಾಗಿಲ್ಲ, ನಾನಾಗೇನು ಕೇಳಲ್ಲ, ಅವನೇ ಬೇಕಾದ್ರೆ ಕರೀಲಿ. ಕೇಳು ಅಂದ್ರೆ ಕೇಳಕ್ಕಿಲ್ಲ ಅಂತೀಯ. ಅವ್ನ್ ಬರೋ ಗಂಟ ಹಿಂಗೆ ಬೇಜಾರಾಗಿರ್ತೀಯಾ? ತಡಿ, ನಾನೇ ಕೇಳ್ತೀನಿ. ಓ, ಸುಮ್ಮನೆ ಇರು ನೀನು. ವೆಂಕಿ, ಏ ವೆಂಕಿ, ವೆಂಕಿ, ನಾನೊಂದ್ ಮಾತು ಹೇಳ್ತೀನಿ, ನೀನ್ ಕೇಳ್ತೀಯಾ? ವೆಂಕಿ, ನಿನ್ ತಂಗಿ ಮನೆಗೆ ನಮ್ ಚೆಲ್ವಿನ ಕರ್ಕೊಂಡೋಗು. ವೆಂಕಿ, ಎಲ್ಲ ಕೆಲ್ಸನೂ ನಿಮ್ಮ ಅಜ್ಜಿ ಕೈಯಲ್ಲಿ ಮಾಡಕ್ಕಾಯ್ತದ? ಒಂದು ಹೆಣ್ಣು ಅಂತ ಜೊತೆಗಿದ್ರೆ ಎಲ್ಲ ಕೆಲ್ಸನೂ ಮಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ಸಹಾಯ ಆಯ್ತದೆ. ನಮ್ ಚೆಲ್ವಿನ ಕರ್ಕೊಂಡೋಗು. ನಾವಿಬ್ರು ಹೊಂಟೋದ್ರೆ ನಿನ್ ಯಾರು ನೋಡ್ಕೋತಾರೆ, ಅಂಗಡಿನ ಯಾರು ನೋಡ್ಕೋತಾರೆ ಅಂತ ಹೇಳ್ತಾವನೆ. ಅಯ್ಯೋ, ಅಂಗಡಿ ಕತೆ ಬಿಟ್ಟಾಕಿ, ನಾನು ಚೋಟು ಇಬ್ರು ನೋಡ್ಕೋತೀವಿ. ಇನ್ನ ನನ್ ನೋಡ್ಕೊಳಕ್ಕೆ ಯಾರಾದ್ರೂ ಒಬ್ರು ಇರ್ತಾರೆ, ನಾವು ಅದ್ ಹೆಂಗೋ ಸಂಭಾಳಿಸ್ಕೊತೀವಿ. ನೀವಿಬ್ರು ಮದ್ವೆ ಆದಾಗಿಂದ ಎಲ್ಲೂ ಜೊತೆಗೆ ಹೋಗಿಲ್ಲ, ಇಬ್ರು ಹೋಗ್ ಬನ್ರಿ. ಏನ್ ವೆಂಕಿ? ಚೆಲ್ವಿ ಏನ್ ಹೇಳ್ತಾವಲ್ಲ ವೆಂಕಿ? ನಿಜಕ್ಕೂ ಅವ್ವ, ವೆಂಕಿ ನನ್ನ ಅವನ ಜೊತೆ ಕರ್ಕೊಂಡೋಯ್ತಾನಂತೆ. ಹೋಗ್ಬರ್ರಿ ಹೋಗ್ಬರ್ರಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.